NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ. ಡಾಕ್ಟರ್ ಫಗ ಹಳಕಟ್ಟಿಯವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಗೈರಾದ ಅಧಿಕಾರಿಗಳ ಅಮಾನತಿಗೆ ಆಗ್ರಹ. ಸಂತೋಷ್ ಗೌಡ ಜಿಮಾಲಿ ಪಾಟೀಲ್, ಜೇವರ್ಗಿ. ದಿನಾಂಕ 2ರಂದು ನಡೆದ ಡಾಕ್ಟರ್ ಫಗ ಹಳಕಟ್ಟಿಯವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಹಾಜರಾಗದೆ ಅದಕ್ಕೂ ನಮಗೂ ಸಂಬಂಧವಿಲ್ಲ ಎಂಬಂತೆ ಗೈರಾಗಿರುವ ಮೂಲಕ ಹಳಕಟ್ಟಿಯವರಿಗೆ ಅವಮಾನ ಮಾಡಿದ್ದಾರೆ ಎಂದು ನಮ್ಮ ಕರ್ನಾಟಕ ಸೇನೆ ಕಲ್ಯಾಣ ಕರ್ನಾಟಕ ಉಪಾಧ್ಯಕ್ಷರಾದ ಸಂತೋಷ್ ಗೌಡ ಜಿಮಾಲಿ ಪಾಟೀಲ್ ಆಗ್ರಹಿಸಿದ್ದಾರೆ. ಸದರಿ ಜಯಂತ್ಯೋತ್ಸವದಂದು ಯಾವುದೇ ಒಬ್ಬ ಅಧಿಕಾರಿಗಳು, ಜೆಇ, ಎಇಇ ಯಾರೂ ಕೂಡ ಭಾಗವಹಿಸಿಲ್ಲ. ಸರ್ಕಾರ ಆದೇಶವನ್ನು ಸಂಪೂರ್ಣವಾಗಿ ತೂರಿ ತಮ್ಮ ಮನಸ್ಸೋ ಇಚ್ಛೆ ಬಂದಂತೆ ನಡೆಸುತ್ತಿದ್ದಾರೆ. ಇವರಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲದಂತಾಗಿದೆ. ಹಾಗೂ ಕಚೇರಿಯ ನಾಮಫಲಕ ಕೂಡ ಹರಿದು ಹೋಗಿದ್ದು ಅದನ್ನೂ ಕೂಡ ಸರಿಪಡಿಸದ ಭ್ರಷ್ಟ ಅಧಿಕಾರಿಗಳು. ಸಾರ್ವಜನಿಕರು ತಮ್ಮ ಕೆಲಸದ ನಿಮಿತ್ತ ಕಚೇರಿಗೆ ಬಂದು ಎಇಇ ಅವರಿಗೆ ಫೋನ್ ಮಾಡಿದರೆ ಫೋನ್ ಕೂಡ ಸ್ವೀಕರಿಸದೆ ನಿರ್ಲಕ್ಷ್ಯ ವಹಿಸಿದ್ದರು. ನೋಡಿದರೆ ಇವರು ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನದಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದು ಕಣ್ಣಿಗೆ ಕಾಣುತ್ತಿದೆ. ಆದ್ದರಿಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇವರ ಮೇಲೆ ಕ್ರಮ ಕೈಗೊಂಡು ಇಂತಹ ಅಧಿಕಾರಿಗಳನ್ನ ಕೂಡಲೇ ಅಮಾನತುಗೊಳಿಸಬೇಕೆಂದು ನಮ್ಮ ಕರ್ನಾಟಕ ಸೇನೆ ಕಲ್ಯಾಣ ಕರ್ನಾಟಕ ಉಪಾಧ್ಯಕ್ಷರು ಸಂತೋಷ್ ಗೌಡ ಜಿಮಾಲಿ ಪಾಟೀಲ್ ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಪ್ರಧಾನ ಸಂಚಾಲಕರಾದ ರಾಜು ನಾಯಕ್ ಗುಡೂರ್, ರಾಹುಲ್ ಉಪಸ್ಥಿತರಿದ್ದರು. ಇಂದು ಜೇವರ್ಗಿಯಲ್ಲಿ ವಚನ ಪೀತಾಂಬರಾದ ಡಾಕ್ಟರ್ ಫಗ ಹಳಕಟ್ಟಿಯವರ ಜನ್ಮದಿನದಂದು ಇಡೀ ರಾಜ್ಯದಾದ್ಯಂತ ಆಚರಣೆ ಮಾಡುತ್ತಾರೆ. ಆದ ಕಾರಣ ಜೇವರ್ಗಿ PWD ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು AWD ಜೆಇ ಜಯಂತಿಗೋಸ್ಕರ ಯಾರೂ ಆಗಮಿಸಿರುವುದರಿಂದ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಕಲಬುರಗಿ ಜಿಲ್ಲಾಡಳಿತ ವತಿಯಿಂದ ಒಂದು ವೇಳೆ ಸೂಕ್ತವಾದ ಕ್ರಮ ಕೈಗೊಳ್ಳದೆ ಹೋದರೆ ಮುಂಬರುವ ದಿನಗಳಲ್ಲಿ ಉಗ್ರ ಸ್ವರೂಪ ಹೋರಾಟ ಮಾಡುವುದು ಈ ಮೂಲಕ ಎಚ್ಚರಿಸುತ್ತಿದ್ದೇವೆ ಎಂದು ಹೇಳಲು ಇಚ್ಛೆಪಡುತ್ತೇನೆ. ಮತ್ತು ಅಧಿಕಾರಿಗಳು ಪ್ರತಿ ಇಲಾಖೆಯಲ್ಲೂ ಗೈರುಹಾಜರಾಗಿರುತ್ತಾರೆ. ಇದರ ಮೇಲೆ ಜಿಲ್ಲಾಡಳಿತ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ನಮ್ಮ ಕರ್ನಾಟಕ ಸೇನೆ ಕಲ್ಯಾಣ ಕರ್ನಾಟಕ ಉಪಾಧ್ಯಕ್ಷರು ಸಂತೋಷ್ ಗೌಡ ಜಿಮಾಲಿ ಪಾಟೀಲ್ ಆಗ್ರಹಿಸಿದ್ದೇವೆ. ಲೋಕೋಪಯೋಗಿ ಇಲಾಖೆಯಲ್ಲಿ ಏನಾಗಿದೆ ಅಂದರೆ ನಾಮಫಲಕ ಕೂಡ ಇರುವುದಿಲ್ಲ. ಏನು ನಾಮಫಲಕ ಹಾಕೋಕ್ಕೇನು ದುಡ್ಡಿಲ್ಲ, ಏನು ಇವರಿಗೆ ಅದೇ ಗೊತ್ತಾಗ್ತಾ ಇಲ್ಲ. ಕೋಟ್ಯಾಂತರ ಹಣ ಲೂಟಿ ಮಾಡಲು ಮುಂದಾದ ಅಧಿಕಾರಿಗಳು ಇರುತ್ತಾರೆ, ಆದರೆ ನಾಮಫಲಕ ಹಾಕಿರುವುದಿಲ್ಲ ಅಲ್ಲಿ. ಒಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಜೈ ಇದ್ದವರು ಶಿವಾನಂದ ಅವರು PWD AWD ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಮೊದಲುಗಡೆ. ಆದರೆ ಆವಾಗ ಕೂಡ ಬೋರ್ಡ್ ಇರುವುದಿಲ್ಲ. ಅವರಿಗೊಂದು ನಾಮಫಲಕ ಹಾಕೋ ಯೋಗ್ಯತೆ ಇಲ್ವಾ AWD ಆದವರಿಗೆ?